ಮಂಡ್ಯ ಜಿಲ್ಲಾ ಉಸ್ತುವಾರಿ ಯಾರು? ಆರ್ ಅಶೋಕ್ ಬಳಿಕ ಯಾರು ಮುಂದೆ ಬರ್ತಾ ಇಲ್ವಾ? ಮಂಡ್ಯ ಬಿಜೆಪಿ ಸಂಘಟನೆ ಹೊಣೆ ವಿಜಯೇಂದ್ರ ಹೆಗಲಿಗೆ ಕೊಡ್ತಾರಾ? ಮಂಡ್ಯಕ್ಕೆ ಬಿವೈ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ಹೆಗಲಿಗೆ ಮಂಡ್ಯ ರಾಜಕಾರಣ ಅದರ ಜವಾಬ್ದಾರಿಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಚಿವ ನಾರಾಯಣಗೌಡ ಅವರು ಈ ಕುರಿತಂತೆ ಮಾತಾಡಿದ್ದಾರೆ. ಮಂಡ್ಯ ಬಿಜೆಪಿ ಸಂಘಟನೆ ಹೊಣೆಯನ್ನ ವಿಜಯೇಂದ್ರ ಅವರ ಹೆಗಲಿಗೆ ಕೊಡಲಾಗ್ತಾ ಇದೆ ಅಂತ ಅನ್ಸುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಬಿವೈ ವಿಜಯೇಂದ್ರ ಹೆಚ್ಚಿನ ಕಾರ್ಯತಂತ್ರವನ್ನ ರೂಪಿಸಲಿದ್ದಾರೆ. ಈಗಾಗಲೇ ಸಿದ್ಧವಾಗಿರೋ ರಣತಂತ್ರವನ್ನ ಹೇಳೋದಕ್ಕಾಗಲ್ಲ, ಚುನಾವಣೆಯಲ್ಲಿ ತೋರಿಸ್ತೀವಿ ಅಂತ ನಾರಾಯಣಗೌಡ ಅವರು ಹೇಳಿದ್ದಾರೆ. ಅವ್ರ ಜವಾಬ್ದಾರಿಯನ್ನ ತಗೊಳ್ತಾರೆ. ವಿಜಯೇಂದ್ರ ಅವ್ರನ್ನ ಇಡೀ ಇದು ಓನ್ಲಿ ನೋಟ್ ಓನ್ಲಿ ಮಂಡ್ಯ, ಓನ್ಲಿ ಮಂಡ್ಯಕ್ಕೆ ಅವ್ರನ್ನ ಸೀಮಿತ ಮಾಡ್ತಾ ಇಲ್ಲ. ಹೈಕಮಾಂಡ್ ಮಂಡ್ಯಕ್ಕೆ ಸೀಮಿತ ಮಾಡ್ತಾ ಇಲ್ಲ, ಅವ್ರನ್ನ ಇಡೀ ಕರ್ನಾಟಕಕ್ಕೆ ಅವ್ರಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ರೀತಿ ಜವಾಬ್ದಾರಿಯನ್ನು ಅವ್ರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರ ಬಾಯಿಂದಲೇ ಕೇಳಿಸ್ಕೊಳ್ಳೋದು ಒಳ್ಳೇದಿರುತ್ತೆ ಅಂತ ನಾನು ಹೇಳಿ. ವಿಜಯೇಂದ್ರ ಅವರು ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಜೊತೆಗೆ ಸಿ ಟಿ ರವಿ ಇದ್ದಾರೆ, ಮತ್ತು ನಮ್ಮ ಸೂರ್ಯ ಇದ್ದಾರೆ. ಅದಕ್ಕೆ ಎಲ್ಲ ಸೇರಿ ಜವಾಬ್ದಾರಿಯನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ. ಇದು ಪಾಂಡವಪುರ 21ನೇ ತಾರೀಕಿಗೆ ಒಂದು ಪೂಜೆ ಮುಖಾಂತರ ಮತ್ತು ಆ ಗುರುಗಳ ಆಶೀರ್ವಾದ ತಗೊಂಡು ಶುರು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ. ಅವ್ರ ಜವಾಬ್ದಾರಿಯನ್ನು ತಗೊಳ್ತಾರೆ. ಅದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸುನೀಲ್, ಈಗ ವಿಜಯೇಂದ್ರ ಅವರು ಮಂಡ್ಯ ರಾಜಕಾರಣಕ್ಕೆ ಬರ್ತಾರೆ, ಅಲ್ಲಿ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ತಾರೆ ಅನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಕೇವಲ ಊಹಾಪೋಹನ ಅಥವಾ ನಿಜಕ್ಕೂ ಆ ಒಂದು ಜವಾಬ್ದಾರಿಯನ್ನ ವಿಜಯೇಂದ್ರ ಅವರ ಹೆಗಲಿಗೆ ಕೊಡ್ಲಾಗ್ತಾ ಇದೆಯಾ? ಹೌದು ಸೌಮ್ಯ, ಈಗಾಗಲೇ ಸ್ವತಃ ಈ ಒಂದು ಹೇಳಿಕೆ ಅಂದ್ರೆ ಸಚಿವ ನಾರಾಯಣಗೌಡರು ಈಗಾಗಲೇ ಕ್ಲಿಯರ್ ಮಾಡಿರುವಂತದ್ದು. ಅಂದ್ರೆ ಬಿವೈ ವಿಜಯೇಂದ್ರ ಅವರು ಮಂಡ್ಯ ಚುನಾವಣಾ ಅಖಾಡಕ್ಕೆ ಬರ್ತಾರೆ ಅಂತಕ್ಕಂಥ ಮಾತನ್ನ ಸಚಿವ ನಾರಾಯಣಗೌಡರು ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಈ ಬಗ್ಗೆ ನಾವು ಬೆಳಿಗ್ಗೆನೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಅದೇ ರೀತಿ ನಾರಾಯಣಗೌಡರು ಕೂಡ ಈಗ ಕ್ಲಿಯರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಮಂಡ್ಯ ಚುನಾವಣಾ ಅಖಾಡಕ್ಕೆ ಬಿವೈ ವಿಜಯೇಂದ್ರ ಅವರು ಆಗಮಿಸ್ತಾರೆ. ಇದ್ರ ಜೊತೆಗೆ ಕರ್ನಾಟಕದ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಬಿವೈ ವಿಜಯೇಂದ್ರ ಅವರು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತನ್ನ ನಾರಾಯಣಗೌಡರು ಸ್ವತಃ ಹೇಳಿರ್ತಕ್ಕಂಥದ್ದು. ಇವೆಲ್ಲವನ್ನ ನೋಡಿದ್ರೆ ಏನು ಬಿವೈ ವಿಜಯೇಂದ್ರ ಅವ್ರನ್ನ ಹಳೆ ಮೈಸೂರು ಭಾಗದಲ್ಲಿ ಏನು ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ಇಲ್ಲಿ ಸಂಘಟನೆ ಮಾಡುವಂತದ್ದು, ಜೊತೆಗೆ ಚುನಾವಣಾ ರಣತಂತ್ರವನ್ನ ರೂಪಿಸುವಂತ ಜವಾಬ್ದಾರಿಯನ್ನ ಪಕ್ಷ ನೀಡಿದೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ KR ಪೇಟೆ ಉಪಚುನಾವಣೆ ಏನಿತ್ತು, ಈ ಉಪಚುನಾವಣೆಯಲ್ಲಿ ಅಂದ್ರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಕಮಲವನ್ನ ಅಳಿಸುವಂತ ಏನು ಪ್ರಮುಖ ಕೆಲಸವನ್ನ ಬಿವೈ ವಿಜಯೇಂದ್ರ ಅವರು ಮಾಡಿದ್ರು. ಹೀಗಾಗಿ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಅಂದ್ರೆ ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನ ಪಕ್ಷ ನೀಡಿದೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲೇ ಬಿವೈ ವಿಜಯೇಂದ್ರ ಅವರು ಓಡಾಟವನ್ನ ಮಾಡಲಿದ್ದಾರೆ, ಸಂಚಾರವನ್ನ ಮಾಡಲಿದ್ದಾರೆ. ಜೊತೆಗೆ ಈ ಬಾರಿ ಏನ್ ಸಾರ್ವತ್ರಿಕ ಚುನಾವಣೆ ಏನಿದೆ, ಈ ಉಪಚುನಾವಣೆಯಂತೆ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಒಂದು ಸಾಕಷ್ಟು ಮಾಸ್ಟರ್ ಪ್ಲಾನ್ ಅನ್ನ ವಿಜಯೇಂದ್ರ ಅವರು ಮಾಡಲಿದ್ದಾರೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ಸುನೀಲ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.